ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ನೂತನ ವರ್ಷ 2025 ಎಲ್ಲರ ಬಾಳಲ್ಲಿ ಸುಖ, ಸಂತೋಷ, ನೆಮ್ಮದಿ ಹಾಗೂ ಸಮೃದ್ಧಿ ತರಲಿ ಶುಭ ಕೋರುವವರು ಶ್ರೀಮತಿ ಲತಾ ಮಂಜುನಾಥ್, ಅಧ್ಯಕ್ಷರು, ಅಗರ ಗ್ರಾಮ ಪಂಚಾಯಿತಿ. ಹೊಸ ವರ್ಷದ ಮತ್ತು ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸರ್, ನೀವು ಕೇಳಿದ ಪ್ರಶ್ನೆ ಪ್ರಕಾರ ಎಲ್ಲ ಕೆಲಸಗಳು ಅಭಿವೃದ್ಧಿ ಆಗಿದೆ, ರಸ್ತೆಗಳದ್ದು ಮಾತ್ರ ತೊಂದರೆಗಳಿದೆ. ನಮ್ಮ ಟಿ ಸೋಮಶೇಖರ್ ಅಣ್ಣನವರು ಈಗಾಗಲೇ ಅಗರ ಗ್ರಾಮ ಪಂಚಾಯಿತಿ ಎಲ್ಲ ಹಳ್ಳಿಗಳಿಗೂ ಕುಡಿಯುವ ನೀರು ಕೊಡಬೇಕು ಅಂತ ಒಂದು ಪ್ಲಾನ್ ಇಟ್ಕೊಂಡು ಅದರ ಹಿಂದೆ ಬಿದ್ದು ಇದು ಮಾಡಿಸಿದ್ದಾರೆ, ಪ್ಲಾನ್ ಮಾಡಿಸಿದ್ದಾರೆ. ಕಾವೇರಿ ನೀರು ಮನೆ ಮನೆಗೂ ಬರುತ್ತೆ ಸದ್ಯದಲ್ಲೇ. ಸರ್ವೆಗಳೆಲ್ಲ ಆಗಿದೆ. ಇನ್ನೊಂದು 3 ತಿಂಗಳು ಇಲ್ಲ ಅಂದ್ಕೊಳ್ತೀನಿ, ಅಷ್ಟು ಟೈಮ್ ತೊಗೊಳ್ಳಲ್ಲ, ಮನೆ ಮನೆಗೂ ನೀರು ಬರುತ್ತೆ. ಅವರ ಕಾರ್ಯವ್ಯಾಪ್ತಿನಲ್ಲಿ ಏನೇನು ಅಭಿವೃದ್ಧಿಗಳಾಗಬೇಕೋ 24/7 ಎಲ್ಲ ಒಬ್ಬ ಜನಸಾಮಾನ್ಯರಿಗೂ ಫೋನ್ಗಳನ್ನ ಅಟೆಂಡ್ ಮಾಡ್ತಾ ಕೆಲಸಗಳನ್ನ ಅಣ್ಣವ್ರು ಮಾಡಿಸ್ತಾ ಇದ್ದಾರೆ. ಅವ್ರ ಮಾರ್ಗದರ್ಶನದಲ್ಲಿ ಎಲ್ಲ ಕೆಲಸಗಳನ್ನ ನಾನು ಮಾಡ್ತಾ ಇದ್ದೀನಿ. ಮಾದರಿ ಗ್ರಾಮ ಆಗಬೇಕು ಅಂತಂದರೆ ಹತ್ತಿರದಲ್ಲೇ ಇದೆ. ಸ್ವಲ್ಪ ಯಾವುದ್ಯಾವುದು ಕೆಲಸಗಳು ಪೆಂಡಿಂಗ್ ಇತ್ತು, ಅದನ್ನೆಲ್ಲ ತುಂಬಾ ಅವರು ನಮಗಿಂತ ಜಾಸ್ತಿ ಗಣನೆಗೆ ತೊಗೊಂಡು ಅದರ ಹಿಂದೆ ಬಿದ್ದು ಕೆಲಸಗಳು ಮಾಡಿಸ್ತಾ ಇದ್ದಾರೆ ಸೋಮಣ್ಣನವರು. ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಜನಗಳು ಏನಾನ ಹೇಳ್ತಾ ಇದ್ದಾರೆ ಮೇಡಮ್, ಏನಾನ ಸಮಸ್ಯೆಗಳು ಏನಿದೆ, ನೀವು ಮೈಂಡಲ್ಲಿ ಏನಾನ ಇಟ್ಕೊಂಡಿದ್ದೀರಾ? ಸರ್, ಜನಗಳದ್ದು ದೊಡ್ಡ ಸಮಸ್ಯೆ ಯಾವುದೂ ಇಲ್ಲ. ಇವಾಗಲೂ ಜನ ಕೇಳೋದು ಬೇಸಿಕ್ ಏನೇನು ಬೇಕು, ನೀರು, ರಸ್ತೆ ರಿಪೇರಿ ಅಂಥದ್ದೇ ಕೇಳ್ತಾರೆ. ಅದೆಲ್ಲ ನಡೀತಾ ಇದೆ, ಆರಾಮಾಗಿ ನಡೀತಾ ಇದೆ. ಸ್ವಲ್ಪ ರಸ್ತೆ ರಿಪೇರಿಗಳಿಗೆ ಅನುದಾನಗಳನ್ನ ಕೇಳಿದ್ದೀವಿ, ಅಣ್ಣವ್ರನ್ನ ಮಾಡಿಸ್ತಿದ್ದಾರೆ. UGD ಪ್ಲಾನ್ಗೂ ಒಂದು ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಅಗ್ರ ಪಂಚಾಯತಿನಲ್ಲಿ, ಅದರದ್ದು ಪ್ಲಾನ್ ಮಾಡ್ತಾ ಇದ್ದೀವಿ. ಎಲ್ಲ ಅವರಿರೋವರೆಗೂ ನಮಗೆ ಸಮಸ್ಯೆ ಇಲ್ಲ ಸರ್. 100% ಮಾದರಿ ಗ್ರಾಮ ಮಾಡ್ತೀವಿ ಅಂತ ನಾನು ಹೇಳ್ಬೋದು. ಈಗ ಆರೋಗ್ಯ ಸಂಬಂಧಪಟ್ಟಾಗೆ ನೀವೇನಾನ ಪ್ಲಾನ್ ಮಾಡಿದ್ರು, ಹಾಸ್ಪಿಟಲ್ ಮಾಡೋದು, ಹೆರಿಗೆ ಹಾಸ್ಪಿಟಲ್, ಆ ಥರ ಏನಾನ ಪ್ಲಾನಿಂಗ್ ಮಾಡಿ ಕೇಳ್ತಾ ಇದ್ದೀವಿ ಸರ್. ಅದನ್ನೆಲ್ಲ ಯಾಕಂದರೆ ಇಲ್ಲಿ ಕುಂದುಕೊರತೆ ಅದೊಂದಿದೆ ಅಂತ ಕೇಳ್ಪಟ್ಟು, ಆಮೇಲೆ ಕೆಲವು ಗೌರ್ಮೆಂಟ್ ಶಾಲೆಗಳಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಕೇಳ್ಪಟ್ಟು, ಅದಕ್ಕೆ ಏನಾನ ಪ್ಲಾನ್. ಸಮಸ್ಯೆ ಏನಿಲ್ಲ, ಕಾಂಪೌಂಡ್ಗಳು ಅದು ಸಣ್ಣ ಪುಟ್ಟ ಸಮಸ್ಯೆಗಳಿದೆ, ಅದನ್ನೆಲ್ಲ ಬಗೆಹರಿಸುವಂಥ ಸಮಸ್ಯೆ. ದೊಡ್ಡ ಸಮಸ್ಯೆ ಯಾವುದೂ ಇಲ್ಲ. ದೊಡ್ಡ ಸಮಸ್ಯೆ ಅಂತ ಇರೋದು ಆಸ್ಪತ್ರೆ ಇಲ್ಲ. ಸೋಮಣ್ಣ ಅವರು 100% ಮಾಡಿಸ್ತಾರೆ. ಅದನ್ನು ನೀವು ಅವ್ರ ಗಮನಕ್ಕೆ ತಂದಿದ್ದೀರಾ? ತಂದಿದ್ದೀವಿ. ನಾವು ತರೋದಕ್ಕಿಂತ ಅವರ ಗಮನದಲ್ಲಿ ಒಂದೊಂದು ಚಿಕ್ಕ ಪ್ರದೇಶದ್ದು ಗಮನಗಳಲ್ಲಿ ಅವ್ರಿಗೆ ಇದೆ. ಬೆಳಗ್ಗೆ ಎದ್ದರೆ ಯಾವುದಾದ್ರೂ ಒಬ್ಬ ಸಾಮಾನ್ಯ ಪ್ರಜೆಗೆ ಕಾಲ್ ಮಾಡಿದ್ರು ಪಿಕ್ ಮಾಡೋ ಒಬ್ಬರೇ ಶಾಸಕರು ಅವರು. ನಮಗೆ ಮನೆಗೂ ಬರ್ತಾರೆ, ಜನಗಳದ್ದೆಲ್ಲ ಸಮಸ್ಯೆಗಳನ್ನ ಅವ್ರು ಕೇಳ್ತಾರೆ. ಕೊನೆಯದಾಗಿ ಏನು ಹೇಳೋದು ಬಯಸ್ತೀರಾ ಮೇಡಮ್ ಜನಗಳಿಗೆ ಮತ್ತು ನಮ್ಮ ಶಾಸಕರಿಗೆ? ನೀವು ಶಾಸಕರಿಗೆ ಹೇಳೋದೇನೂ ಇಲ್ಲ ಸರ್. ಅವ್ರ ಮಾರ್ಗದರ್ಶನದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಜನಗಳಿಗಂತೂ ಅವರ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ 99% ನಾವು ಎಫರ್ಟ್ ಆಗ್ತಾ ಇದ್ದೀವಿ. 100% ಆಗ್ತಿದ್ದೀವಿ. 99% ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ಅಂತ ಮಾತ್ರ ಹೇಳ್ತೀನಿ. ಕೊನೆಯದಾಗಿ ಲಾಸ್ಟಿಗೆ ಎಲ್ಲರೂ ರೆಡಿ? ಓಕೆ. ಅಗರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆಯಾದ ಲತಾ ಮಂಜುನಾಥ್ ಸರ್ವರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ.